ಕಾಂಗ್ರೆಸ್ ಅವರು ಮೊದಲು ತಮ್ಮ ಬೆನ್ನು ತಾವು ನೋಡ್ಕೋಬೇಕಂತೇಳಿ ನಾನು ಯಾವತ್ತೂ ಕೂಡ ಹೇಳ್ತಾ ಇರ್ತೀನಿ. ಭಾಳ ಆತರ ಏನು ಪಡೋದು ಬೇಡ. ಇನ್ನೂ ಒಂದು ತಿಂಗಳಿದೆ. ಒಂದು ತಿಂಗಳಲ್ಲಿ ಅವ್ರಿಗೆ ಫಲಿತಾಂಶ ಬಂದಮೇಲೆ ಅವ್ರಿಗೆ ಅರಿವಾಗುತ್ತೆ ಯಾವ ಪಕ್ಷ ಕಾಣ್ತಾ ಇಲ್ಲ, ಯಾವ ಪಕ್ಷ ಕಾಣ್ತಾ ಇದೆ ಅಂತ. ತದನಂತರ ಇದರ ಉತ್ತರ ತಾವು ತಮ್ಮ ಮಾಧ್ಯಮ ಮುಖಾಂತರ ಅವ್ರನ್ನ ಕೇಳಿ ನಮ್ಮನ್ನು ಕೂಡ ಕೇಳಿ ಅಂತೇಳಿ ನಾನು ಆಶೆ ವ್ಯಕ್ತಪಡಿಸ್ತಾ ಇದ್ದೀನಿ. ಇವತ್ತು ಜಾತ್ಯತೀತ ಜನತಾದಳ ಪಕ್ಷದ ಕಚೇರಿಯಲ್ಲಿ ಪ್ರೆಸ್ ಮೀಟನ್ನು ಕರೆಯೋ ಉದ್ದೇಶ ಏನಪ್ಪ ಅಂತಂದರೆ, ಇವತ್ತು ಸಾಮಾನ್ಯ ಸಭೆ ಏನು ಬೆಂಗಳೂರಲ್ಲಿ ಜಂಟಿಯಾಗಿ BJP ಮತ್ತು ಜನತಾದಳ ಪಕ್ಷ ಯಾವ ಥರ ಅಲ್ಲೊಂದು ಮೀಟಿಂಗ್ ಆಯಿತು, ಅದೇ ರೀತಿಯಾಗಿ ಇವತ್ತು ಬರುವ 7ನೇ ತಾರೀಕು ಒಂದು ಮೀಟಿಂಗ್ ನಮ್ಮ ಎರಡೂ ಪಕ್ಷಗಳ ನಡುವೆ ಒಂದು ಸಮ್ಮೇಳನ ಆಗ್ತಾಯಿದೆ. ಅದರ ಉದ್ದೇಶವಾಗಿ ಇವತ್ತು ಪೂರ್ವಭಾವಿ ಸಭೆ ಒಂದು ಕರೆದಿದ್ದೀವಿ ನಮ್ಮ ಕಚೇರಿಯಲ್ಲಿ. ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಶರಣಗೌಡ ಕಂದಕೂರಿ ಶಾಸಕರು ಕೂಡ ಬರೋರಿದ್ದರು. ಅವರ ಒಂದು ಖಾಸ ವ್ಯಕ್ತಿಯವರೊಬ್ಬರು ಆಕ್ಸಿಡೆಂಟ್ ಆಗಿದ್ದಕ್ಕಾಗಿ ಅವರು ಹೈದರಾಬಾದ್ ತೆರಳಬೇಕಾಯಿತು. ಆದ ಕಾರಣ ನಾವೆಲ್ಲ ಇವತ್ತು ಮುಖಂಡರುಗಳು, ಕಂಟೆಸ್ಟ್ ಮಾಡಿದಂಥ ಎಲ್ಲ ಕ್ಯಾಂಡಿಡೇಟ್ಗಳು, ಕಾರ್ಪೊರೇಟರ್ಗಳು ಮತ್ತು ಪಕ್ಷದ ಎಲ್ಲ ಕಾರ್ಯಕರ್ತರುಗಳು ಎಲ್ಲರೂ ಇವತ್ತಿನ ದಿನ ಒಂದು ಯಾವ ಥರ ಅದೊಂದು ಸಮ್ಮೇಳನ ಆಗಬೇಕು, ಜಂಟಿಯಾಗಿ ನಮ್ಮ ವಿಚಾರಗಳು, ನಮ್ಮ ಏನು ಕ್ಷೇತ್ರಗಳಲ್ಲಿ ಏನೇನು ತೊಂದರೆಗಳಿವೆ ಮಿಲನ ಆಗೋಕ್ಕೆ, ಅವೆಲ್ಲ ವಿಚಾರಗಳನ್ನು ಇವತ್ತು ಮನದಲ್ಲಿ ಇಟ್ಕೊಂಡು ಇದೊಂದು ಪತ್ರಿಕಾಗೋಷ್ಠಿಯನ್ನು ಮಾಡಿದ್ದೀವಿ. ಮತ್ತು ಅದೇ ರೀತಿಯಾಗಿ ಇವತ್ತು ಶಿವಕುಮಾರ್ ನಾಟಿಕರನವರು ಕೂಡ ಬಂದಿದ್ದಾರೆ. ಅವರು ಕೂಡ ಮೊನ್ನೆ 13 ದಿನ ಸತತವಾಗಿ ನಮ್ಮ ಪಕ್ಷದ ಒಬ್ಬ ಪ್ರಧಾನ ಕಾರ್ಯದರ್ಶಿ ರಾಜ್ಯದ ಶಿವಕುಮಾರ್ ನಾಟಿಕರ್ ಅವರು ಇವತ್ತೇನು ಅಫ್ಜಲ್ಪುರ ಒಂದು ಕ್ಷೇತ್ರದಿಂದ ಕಂಟೆಸ್ಟ್ ಮಾಡಿದರು. ಅವರು 13 ದಿನ ಊಟ ಇಲ್ಲದೆ ಉಪವಾಸ ಸತ್ಯಾಗ್ರಹ ಮಾಡಿದ್ದಕ್ಕಾಗಿ ಇವತ್ತು ಜಯ ಸಿಕ್ಕಿದೆ. ನೀರು ಸಂಪೂರ್ಣವಾಗಿ ಡ್ರೈ ಆಗಿತ್ತು, ಅಲ್ಲಿ ಇವತ್ತು ನೀರು ಬಿಡಲಾಗಿದೆ ನಾರಾಯಣಪುರ ಜಲಾಶಯದಿಂದ, ಅದಕ್ಕೆ ನಮಗೆ ಜಯ ಸಿಕ್ಕಿದೆ. ಹಿಂದೆ ಡ್ಯಾಮ್ ಕಟ್ಟಬೇಕಾದರೂ ಕೂಡ ಜನತಾದಳ ಪಕ್ಷ ಬೇಕಾಗಿತ್ತು, ನೀರು ಹರಿಸ್ಬೇಕಾದ್ರೂ ಕೂಡ ಮತ್ತೆ ಜನತಾದಳದ ಒಂದು ಪುಡಿ ಇವತ್ತು ಉಪವಾಸ ಸತ್ಯಾಗ್ರಹ ಮಾಡಬೇಕಾಗಿತ್ತಂಬ ಒಂದು ಮೆಸೇಜ್ ತಮ್ಮ ಮುಖಾಂತರ ಜನರಿಗೆ ತಲುಪಬೇಕಾಗಿದೆ. ಇಂಥ ಒಂದು ಪ್ರಾಮಾಣಿಕ ಪ್ರಯತ್ನ ನಮ್ಮ ಒಂದು ಪ್ರಾದೇಶಿಕ ಪಕ್ಷ ಮಾಡೋದು ಮಾತ್ರ ಸಾಧ್ಯ ಎಂಬ ಮಾತನ್ನು ಕೂಡ ಈ ಒಂದು ಸಂದರ್ಭದಲ್ಲಿ ಹೇಳಿ, ಇವತ್ತು ನಮ್ಮ ಪಕ್ಷಕ್ಕೆ ಮೊನ್ನೆ DK ಶಿವಕುಮಾರ್ ಸಾಹೇಬರು ಮುಳುಗೋಗಿದೆ ಜನತಾದಳ ಅಂತೇಳಿ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ನಾನು ಇದಕ್ಕಿಂತ ಮುಂಚೆ ಇಲ್ಲಿ ಜಿಲ್ಲಾಧ್ಯಕ್ಷರು ಕೂಡ ಕೊಟ್ಟಿದ್ದರು. ಅದೇ ಸ್ಟೇಟ್ಮೆಂಟಿಗೆ ನಾನು ತಮ್ಮ ಮಾಧ್ಯಮ ಮೂಲಕ ಹೇಳಲು ಏನು ಇಚ್ಛೆ ಪಡ್ತಾ ಇದ್ದೀನಿ ಅಂದರೆ, ಚುನಾವಣೆ ಮುಗಿದ ಮೇಲೆ MP ಚುನಾವಣೆ ಆದಮೇಲೆ ಯಾವ ಪಕ್ಷ ಮುಳುಗೋಗಿದೆ ಎಂಬುದು ಅವ್ರಿಗೆ ಅರಿವಾಗುತ್ತೆ ಎಂಬ ಮಾತನ್ನು ಕೂಡ ತಮ್ಮ ಮಾಧ್ಯಮ ಮೂಲಕ ನಾನು ಹೇಳಲು ಇಚ್ಛೆ ಪಡ್ತಾ ಇದ್ದೀನಿ. ಮುಂಚೆ ಏನು ಅಲಯನ್ಸ್ ಸೀಟ್ಗಳನ್ನು ಹಂಚಿಕೆ ಆಗೋಕ್ಕಿಂತ ಮುಂಚೆ ಅವ್ರದ್ದೊಂದು ಭಿನ್ನಾಭಿಪ್ರಾಯ ಇತ್ತು. ನಾನು ಕೂಡ ಇದಕ್ಕೆ ಸಹಮತ ಇದ್ದೀನಿ. ಯಾವಾಗ ಮೊನ್ನೆ ಕುಮಾರಣ್ಣನವರು ಅವ್ರಿಗೆ ಮಾತಾಡಿ ಮನವರಿಕೆ ಮಾಡಿ ಯಾವ ಥರ ನಾವು ಅಲಯನ್ಸ್ ಯಾತಕ್ಕೋಸ್ಕರ ಆಗಿದ್ದೀವಿ, ಇವತ್ತು ದೇಶದಲ್ಲಿ ಮೋದಿಯವರು ಯಾಕೆ ಬೇಕು, ಇವತ್ತು ಅಲಯನ್ಸ್ ಮಾಡೋದ್ರಿಂದ ನಮ್ಮ ಕಾಂಗ್ರೆಸ್ ಪಕ್ಷ ಏನು ಇವತ್ತು ನಮ್ಮ ಸಂಪೂರ್ಣವಾಗಿ ನಮ್ಮ ಪಕ್ಷ ಮುಳುಗಿಸ್ಬೇಕೆಂಬುದೇನು ವಿಚಾರದಲ್ಲಿದ್ದಾರೆ. ಇವೆಲ್ಲ ವಿಚಾರಗಳ ಸಂದರ್ಭದಲ್ಲಿ ನಮ್ಮ ಇನ್ನೂ ಸಂಪೂರ್ಣವಾಗಿ ಸೀಟ್ ಹಂಚಿಕೆ ಆಗಿಲ್ಲ. ಆದ ಕಾರಣ ನಮಗೆ ಮೆಸೇಜ್ ಕೂಡ ಕೊಟ್ಟಿರಲಿಲ್ಲ ನಮ್ಮ ವರಿಷ್ಠರು. ಆದ ಕಾರಣಕ್ಕಾಗಿ ನಾವು ಯಾರೂ ಕೂಡ ಕರೆದರೂ ಕೂಡ ನಾವು ಹೋಗಿರಲಿಲ್ಲ ಆ ಸಭೆಗೆ. ಯಾಕಂದರೆ ನಮ್ಮ ಸೀಟ್ ಹಂಚಿಕೆ ಸಂಪೂರ್ಣವಾಗಿ ಆ ಒಂದು ಸಂದರ್ಭದಲ್ಲಿ ಆಗಿರೋದಿಲ್ಲ. ಈಗ ಆಗಿದೆ. ತಮಗೆಲ್ಲರೂ ನೋಡ್ತಾ ಇದ್ದೀರಿ, 3 ಜನತಾದಳ ಪಕ್ಷಕ್ಕೆ 3 ಸೀಟನ್ನು ಕೊಟ್ಟಿದ್ದಾರೆ. ಇವತ್ತು ನಮಗೂ ಸಮಾಧಾನ ಇದೆ. ಮತ್ತು ಖಂಡಿತವಾಗಿ BJPಯ ಒಂದು ಆಡಳಿತ ಏನು ನರೇಂದ್ರ ಮೋದಿಯವರು ಮಾಡ್ತಾಯಿದ್ದಾರೆ, ದೇಶ ಇವತ್ತು ಮೆಚ್ಚುಗೆ ಪಡ್ತಾ ಇದೆ, ವಿಶ್ವನೇ ಮೆಚ್ಚುಗೆ ಪಡ್ತಾ ಇದೆ. ಅದಕ್ಕೆ ನಾವು ಕೂಡ ಇವತ್ತು ಕೈ ಜೋಡಿಸೋದಕ್ಕಾಗಿ ನಮಗೂ ಕೂಡ ಸಂತೋಷ ಇದೆ. ಖಂಡಿತವಾಗಿ ಬರೋ ದಿನಗಳಲ್ಲಿ ನಾವು ಮುಂದಿನ ಒಂದು ಹಾದಿ ಏನು ಮೋದಿಯವರು ಹಾಕಿದ್ದಾರೆ ಅದರಲ್ಲಿ ಜನತಾದಳ ಪಕ್ಷನೂ ಕೂಡ ಅವ್ರ ಜೊತೆ ಒಂದು ಅಲಯನ್ಸ್ ಆಗಿ ಮುಂದುವರಿತೀವಿ ಎಂಬ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಚ್ಛೆಪಡ್ತೀವಿ. ಇಲ್ಲ, ಈಗ ನಮಗೆಲ್ಲ ಪಾರ್ಟಿಸಿಪೇಟ್ ಈಗ ಮಾಡ್ತಾಯಿದ್ದಿಲ್ಲ ಸರ್. ಮೊನ್ನೆನೇ ಸಾಮಾನ್ಯ ಸಭೆ ಆಗಿದೆ, ನಮ್ಮದು ಸ್ವಲ್ಪ ಲೇಟಾಗಿ ಆಗಿದೆ. ಅದಕ್ಕಾಗಿ ಈಗ ಅದರದ್ದೇ ಈಗ ಇಲ್ಲಿ ಪ್ರಾಬಬ್ಲಿ ಅವ್ರು ಹೇಳ್ತೀವಿ ಸರ್, ಅದ್ರ ಸ್ಥಳ ಇನ್ನೂ ಸಂಖ್ಯೆ ನೋಡಿ ಅವ್ರು ಬರ್ತಾಯಿದ್ದಾರೆ ಸರ್. ಸ್ಟೇಟ್ ಲೆವೆಲ್ ಅವರು ಬರ್ತಾಯಿದ್ದಾರೆ. P. ರಾಜು ಕುರ್ಚಿ ಅವರು ಕೂಡ ಫೋನ್ ಮಾಡಿದರು, ಅವರು ಕೂಡ ಬರ್ತಾಯಿದ್ದಾರೆ. ನಮ್ಮ ಪಾರ್ಟಿಯಿಂದ ಕೂಡ ಬಹುತೇಕ ನಿಖಿಲ್ ಕುಮಾರಸ್ವಾಮಿ ಅವರು, ಬಂಡೆಪ್ಪನವರು ಬರೋ ಸಾಧ್ಯತೆ ಇದೆ. ಅದಕ್ಕೋಸ್ಕರನೇ ಇವತ್ತು ನಾವು ಈ ಸಭೆಯನ್ನು ಕರೆದಿದ್ದೀವಿ, ಪೂರ್ವಭಾವಿ ಸಭೆ. ಯಾವ ಥರ ಎಲ್ಲರೂ ಬರಬೇಕು, ಯಾವ ತಾಲೂಕುಗಳಿಂದ ನಮ್ಮ ಕಾರ್ಯಕರ್ತರು ಬರಬೇಕಂತೇಳಿ ಇವತ್ತಿನ ಈ ಸಭೆ ಕರೆದು ನಾವು ಪತ್ರಿಕೆಗೋಷ್ಠಿಯನ್ನು ಕೂಡ ನಮ್ಮ ಕಚೇರಿಯಲ್ಲಿ ಮಾಡ್ತಾಯಿದ್ದೀವಿ.